ಶ್ರೀ ಶಿವನಂಜುಂಡೇಶ್ವರ ಪ್ರೌಢಶಾಲೆ ಹಿಪ್ಪೀಡು ಯಲಹಂಕ ಬೇಲೂರು ತಾಲೂಕು ಹಾಸನ ಜಿಲ್ಲೆ. ವಿದ್ಯಾರ್ಥಿಗಳೇ, ನಾವೀಗ 9ನೇ ತರಗತಿಯ ಪಾಠ ಸಂಖ್ಯೆ 2. ಪಾಠದ ಹೆಸರು ಗುಲಾಬ್ ಸಿಂಹ. लेखकರು सुभद्र कुमार चौहान. छात्र देखे किताब पाठ संख्या 2. पाठ का नाम गुलाब सिंह. पाठ पढ़ता हूँ आज. ध्यान से सुनो या शाम पाठ में पाठ का नाम लिखता हूँ. पाठ संख्या 2. पाठ का नाम गुलाब सिंह. गुलाब लेखक का नाम सुभद्र कुमारी. सुभद्र कुमारी. चौहान. ವಿದ್ಯಾರ್ಥಿಗಳೇ, ಇಲ್ಲಿ सुभद्र कुमारी चौहान. पाठ का लेखक का नाम सुभद्र कुमारी चौहान. 1904 ಅಂದರೆ 1904 से 1950. 1904 ರಿಂದ 1948 का जन्म यूपी में हुआ था. बाल्यकाल से साहित्य में इनकी विशेष रुचि थी. प्रथम काव्य रचना 15 वर्ष की आयु में ही की थी. राष्ट्रीय आंदोलन में आप भाग लेती रही. आप कहीं बार जेल गई थी. साहित्य और राजनीति जीवन में समान रूप से भाग लेकर जीवन में अंत तक देश की सेवा करती रही. आपकी रचनाओं में देश प्रेम, भारतीय इतिहास तथा संस्कृति की छाप दे सकते हैं. झांसी की रानी इनकी प्रसिद्ध कविता है. कविताओं के संकलन त्रिधर वहा मुकुल नाम से प्रकाशित हुए हैं. आपकी कहानियां सरल शैली, मधुरतम भावना हो, आदर्श और यथार्थ के मर्मस्पर्शी संघर्ष पर आधारित है. आपकी कहानियों पर हिंदी साहित्य सम्मेलन की ओर से 2 बार साक्षरीय पुरस्कार मिला था. आपकी कहानियों के संग्रहों के नाम है बिखार मोती तथा उम्मदिनी. छात्र, ಈ ಲೇಖಕರ ಪರಿಚಯದಲ್ಲಿ ಅವರ ಜನ್ಮ 1904 ಅದು ನೆನ್ಪಿಟ್ಕೋಬೇಕು. ಆನಂತರ ರಾಷ್ಟ್ರೀಯ ಆಂದೋಲನ, ನಾವು ಹೆಂಗೆ ಸ್ವತಂತ್ರ ಚಳುವಳಿ ಅಂತ ಕರಿತೀವಿ, ಆಜಾದಿ ಕೆ ಲಿಯೆ ಅಲ್ವಾ, ಆಜಾದಿ ಕಾ ಸಂಗ್ರಾಮ ಹೈ. ಹಾಗಾಗಿ ಸ್ವತಂತ್ರದ ಚಳವಳಿಯಲ್ಲಿ ಇವರು ಹೇಗೆ ಭಾಗವಹಿಸ್ತಾ ಇದ್ರು ಅನ್ನೋದನ್ನು ಕುರಿತು ಇಲ್ಲಿ ಲೇಖಕರು ಹೇಳ್ತಾರೆ. ಆನಂತರ ಸಾಹಿತ್ಯ और ರಾಜನೀತಿ, ಅವರು ಹಿಂದಿ ಸಾಹಿತ್ಯದೊಳಗಡೆ ಅವರು ಹೊಂದಿರುವಂತಹ ಅಪಾರ ಜ್ಞಾನ, ಹಾಗೆಯೇ ಅವರ ಪಾಂಡಿತ್ಯ ಜೊತೆಗೆ ರಾಜಕೀಯ ಪ್ರವೇಶ, ರಾಜನೀತಿ ಇವೆರಡನ್ನೂ ಕೂಡ ಸಮಾನ ರೂಪ ಸೆ ಭಾಗ, ಎರಡನ್ನೂ ಕೂಡ ಏನು ಮಾಡ್ತಾ ಇದ್ರು, ಸಮಾನವಾದಂಥ
ಒಂದು ಹಿನ್ನೆಲೆಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು. ಜೀವನ್ ಕೆ ಅಂತ್ ದೇಶ್ ಕಿ ಸೇವಾ ಕರ್ತಿ ಹೇ. ಅವರ ಜೀವನದಲ್ಲಿ ಒಂದು ಗುರಿ, ಒಂದು ಆಸೆ ಏನಪ್ಪ ಅಂತ ಹೇಳಿದ್ರೆ ದೇಶ ಸೇವೆಯನ್ನು ಮಾಡಬೇಕು, ಜೊತೆಗೆ ಅವರ ಅದರೊಳಗಡೆ ಭಾಗವಹಿಸಬೇಕು ಅನ್ನೋದು ನಮ್ಮ ಸುಭದ್ರ ಕುಮಾರಿ ಚೌಹಾಣ್ ಜಿ ಅವರ ಒಂದು ಆಶಯ ಕೂಡ ಆಗಿತ್ತು. ಹಾಗೆಯೇ ಅಪನಿ ರಚನಾಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಅವ್ರು ಬರೆದಂಥ ರಚನೆಗಳು ದೇಶ ಪ್ರೇಮವನ್ನು ಹೇಗೆ ನಾವು ಮೈಗೂಡಿಸ್ಕೋಬೇಕು, ಇವತ್ತಿನ ವಿದ್ಯಾರ್ಥಿಗಳಿಗೆ ಹೇಗೆ ಅದರ ಒಂದು ಪರಿಚಯವನ್ನು ನಾವು ಮಾಡಬೇಕು ಅನ್ನೋದನ್ನು ಕೂಡ ಅವರು ಹೇಳ್ಕೊಟ್ಟಿದ್ರು. ಮಕ್ಕಳೇ, सांस्कृतिक की चाप दे सकते हैं. झांसी की रानी इनकी प्रसिद्ध कविता है. कविताओं के संकलन त्रिधर व मुकुल नाम से प्रकाश हुए हैं. आपकी कहानी सरल और कहानी ಶೈಲಿ ಹೆಂಗಪ್ಪ ಅಂದ್ರೆ ಮಧುರತ ಭಾವನಾ ಹೋ. ಅವ್ರ ಶೈಲಿ ಬಹಳ ಮಧುರತವಾಗಿರುವಂಥ ಶೈಲಿ ಇತ್ತು. और आदर्श ಯಥಾರ್ಥಕ್ಕೆ ಮರ್ಮಸ್ಪರ್ಶಿ ಹೇ. ಇವರೊಬ್ಬ ಆದರ್ಶವಾದಿಗಳಾಗಿದ್ದರು, ಸಂಘರ್ಷವಾದಿಗಳಾಗಿದ್ದರು, ಹೋರಾಟವನ್ನು ಮಾಡೋದನ್ನು ರೂಪಿಸ್ಕೊಂಡಿದ್ರು, ಆಧಾರಿತ ಹೇ. ಅವರು ಕೂಡ ಜೀವನದಲ್ಲಿ ಇವನ್ನೆಲ್ಲನೂ ಕೂಡ ಹೊಂದಿದ್ರು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಮಕ್ಕಳೇ, आपकी कहानियां पर हिंदी साहित्य सम्मेलन में ओर से 2 बार सच्चेरिया पुरस्कार लिया है. और सिಕ್ಕಂತ ಒಂದು ಪುರಸ್ಕಾರ सच्चेरिया पुरस्कार मिला प्राप्त हुआ है. आपकी कहानियों के संग्रहों के नाम है. ಈ ಪಾಠದ ಯಾವುದ ಕಹಾನಿ ಸಂಗ್ರಹದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ? ಭಿಕಾರಿ ಮೋತಿ ತಥಾ ಉಮ್ಮತಿನಿ ಅನ್ನೋ ಒಂದು ಕಹಾನಿ ಸಂಗ್ರಹದಿಂದ ಈ ಪಾಠ ಗುಲಾಬ್ ಸಿಂಹನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮಕ್ಕಳೇ, ಹಾಗಾಗಿ ಈ ಪಾಠವನ್ನ ಇಲ್ಲಿ ಪಾಠಕ ಆಶಯ देखिए. लेखक सुभद्रा कुमारी चौहान जी के बारे में इस कहानी के द्वारा और देशभक्ति और त्याग, बलिदान, भाई बहन का प्रेम, प्रजा की जिम्मेदारियां और कर्तव्य आदि का चित्रण किया गया है. इस पाठ में झंडा स्वतंत्र के संकेत के रूप में दिखाया गया है. ಇಲ್ಲಿ ಮಕ್ಕಳೇ, ಈ ಪಾಠದಿಂದ ನಾವೇನಪ್ಪ ತಿಳಿದು ಬರೋದು ಅಂತ ಹೇಳಿದ್ರೆ, ಇಲ್ಲಿ ದೇಶಭಕ್ತಿಯನ್ನು ಮೈಗೂಡಿಸ್ಕೋಬೇಕು, ದೇಶಭಕ್ತಿಯನ್ನು ಯಾವ ರೀತಿ ನಾವು ಅದನ್ನು ಕಲಿಬೇಕು ಅನ್ನೋದನ್ನು ಮುಖಾಂತರ ತ್ಯಾಗ, ಈ ತ್ಯಾಗ, ಈಗ ಉದಾಹರಣೆ ಮಹಾತ್ಮ ಗಾಂಧೀಜಿಯವರು ತನ್ನ ದೇಶಕ್ಕೋಸ್ಕರ ಮನೆಗಳನ್ನು ಬಿಟ್ಟು ಕೆಲವೊಂದು ವಿಚಾರಧಾರೆಗಳನ್ನು ದೇಶಕ್ಕಾಗಿ ಹಂಚಿಕೊಂಡ್ರು. ಅವ್ರ ವೈಯಕ್ತಿಕವಾಗಿರುವಂಥ ವಿಚಾರಗಳನ್ನ ಬದಿಗೊತ್ತಿ ದೇಶ ಸೇವೆಯನ್ನು ಮಾಡಲು ಮುಂದೆ ಬಂದರು. ಅದನ್ನು ನಾವು ತ್ಯಾಗ ಅಂತೇಳಿ ಕರಿತೀವಿ. ಅವ್ರ ಬಲಿದಾನ, ಪ್ರಾಣವನ್ನು ಕೊಡುವಂಥದ್ದು. ಈ ಉದಾಹರಣೆ ಭಗತ್ ಸಿಂಗ್ 24ನೇ ವಯಸ್ಸಿನಲ್ಲಿನೇ ಅವರು ಬ್ರಿಟಿಷರಿಗೆ ನೇಣುಗಂಬಕ್ಕೆ ತುತ್ತಾಗ್ತಾರೆ. ಮಕ್ಕಳೇ, ಹಾಗೇನೆ ಇಲ್ಲಿ ಬಾಯಿ ಬಹಾನ್, ಅಣ್ಣ ತಂಗಿ ಅಥವಾ ತಮ್ಮ ಅಕ್ಕ, ಇವರ ಒಂದು ಪ್ರೀತಿ ವಾತ್ಸಲ್ಯಗಳು ಹೇಗಿರ್ತಾ ಇದ್ವು, ಅದನ್ನು ಹೇಗೆ ನಾವು ಬೆಳೆಸ್ಕೋಬೇಕು ಅನ್ನೋದನ್ನು ಈ ಪಾಠದಲ್ಲಿ ಹೇಳ್ತಾರೆ. ಮಕ್ಕಳೇ, ಅವ್ರ ಪ್ರಜಾಕಿ ಜಿಮ್ಮೆದಾರಿಯ, ಪ್ರಜೆಗಳನ್ನು ಪ್ರಜೆಗಳು ನಾವು. ಹಾಗಾದರೆ ಪ್ರಜೆಗಳು ಪಾತ್ರ ಏನು, ಅವರ ಜಿಮ್ಮೆದಾರಿ ಅಂದರೆ ಅವರ ಪಾತ್ರ ಏನು, ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ಈ ಒಂದು ಪಾಠದಲ್ಲಿ ಹೇಳ್ಕೊಡುವಂಥ ಅಭ್ಯಾಸವನ್ನು ಮಾಡುವಂಥದ್ದು. ಕರ್ತವ್ಯಕ ಚಿತ್ರಣ ಕಿಯಾ ಗಯಾ ಹೈ. ಅವರವರ ಕೆಲಸಗಳನ್ನು ಅವರವರು ಮಾಡಬೇಕು, ಅವರವರ ಕರ್ತವ್ಯಗಳನ್ನು ಅವರವರು ನಿಭಾಯಿಸಿದರೆ ಅದು ಹೇಗೆ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ನಾವು ನೋಡಿದ್ದೇವೆ, ಸಾಕಷ್ಟು ಇತಿಹಾಸಗಳನ್ನ ನೋಡಿದ್ದೇವೆ.
इस पाठ से झंडा ಅಂದ್ರೆ ಬಾವುಟ. ನಾವೆಲ್ಲಿ ಹೋಗ್ಬೇಕು ಗೊತ್ತಾ? ಈಗ ಸ್ವತಂತ್ರ ಚಳುವಳಿ ಒಳಗಡೆ ಹೋಗ್ಬೇಕು ಮಕ್ಕಳೇ. ಸ್ವತಂತ್ರ ಚಳುವಳಿಯ ಒಂದು ಭಾಗ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡಬೇಕು. ಕೆ ಸಂಕೇತ के रूप में दिखाया गया है ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. किताब देखिए पाठ पढ़ता हूँ. दिन और तारीख की जरूरत नहीं जब हम अमर अंत की कहानी कहने वाले हैं, तब एक दिन और एक तारीख को पकड़कर क्यों चले? उसके घर में पिता थे, माती और एक गुड़िया सी बहन थी. गुलाब सिम्हा सारे घर का दुलार था. एक दिन की बात है, वहां बीमार पड़ा ने उसका कान बिल्कुल बंद कर दिया था, पर उसका बार बार कुछ खाने को मांगना छोटी बहन से ना सहा गया. वहां चुपके से गुड़ा और छाने चूर लाई और खिला दिए अपने भैया को. उसमें बाद भैया बुखार बढ़ा गया, पर वहां तो खिला ही चुका थी. अपने भाई के संतोष के लिए वहां माँ बापा का गुस्सा भी सहने को तैयार थी, पर बाई ने गुड़ा चाहने की बात किसी को बंद बताई. धीरे धीरे रोग उतर गया, पर भाई ने मन पर बहन के प्रेम की चाप पड़ा गई. ऐसी एक नहीं, अपने बातें बहन की, माँ की, पिता की उसके मन पर चापी थी. वहां कभी उनसे लड़ता झगड़ता भी, पर आंखों के आंसू और मन के रंग उसके मन पर चापी इन तस्वीरों को धो ना सके. ऐसे एक नहीं, अनेक बातें बहन की, माँ की, पिता की उसके मन पर चापी थी. वहां कभी उनसे लड़ता झगड़ता भी, पर आंखों के आंसू और मन के रंग उसके मन पर चापी इन तस्वीरों को धो ना सके. एक दिन ऐसी हवा बाई की मुरझाए हुए दिलों में नहीं जाना आ गए. यहाँ हवा उमंगों की हवा थी, बड़ी बड़ी जुलसा निकल था, पर बादशाह का हुक्म था कि जुलसा ना निकले. शहर के अंत तक जा गया. बड़ा आशे बादशाह, क्यों ना निकले जुलसा, क्यों निकले हमारा झंडा? बाई ने बहन से कहा. बहन बोली, कौन है यहाँ बादशाह? भैया ने कहा, होगा कोई. बहन ने पूछा, क्यों ना निकले जुलसा, क्यों ने निकले झंडा? भाई कुट स्वर में बोल, हमारा देश बादशाह का गुलाम जो है. उतरता तब तो जरूर निकले जुलसा, हम जरूर फहराएंगे अपना झंडा. देखते हैं कौन रोकता है हमें. झंडे की तैयारी होने लगी.
बहान ने अपनी पुरानी घोड़ानी फड़ाकर झंडा बना लिया। लाल हर रंग भी चढ़ा गया। बाई ने उसे अपने खेलने के झंडे से बांध लिया। झंडा तैयार था। अब बाई झंडा लेकर चला। अरे बाई, जाते कहाँ हो? हम भी साथ चलेंगे, बहन आग्रह से बोली। पर बहन, बड़ी दूर जाना है, तुम तक जाओगी नहीं भैया। नहीं बहन, जुलसा कौन बनाएगा? कौन बनाएगा? तुम झंडा उठाना, हम जुलसा बनाकर चलेंगे पीछे पीछे। नहीं रानी, तुम जुलसा नहीं, तुम एक काम करो, हमें रोली का तिलक लगाकर विदा करो, जैसे राजकुमारी अपने भाई राजकुमार को विदा करती है। बहन ने खुशी की किलकारी के साथ थाली बजाई और दौड़कर थोड़ी सी रोली, थोड़ी सी चावल सजा लाई। थाली में एक दिया भी जल रहा था। बाई की आरती उतरानी थी। मुआ के चारों तरफ धूमती थाली एक अभामंडला बनाने लगी। उसने देवी देवताओं के चित्र में भी वैसा ही अभामंडला देखा था। भाई ने चारों तरफ वैसा ही अभामंडला देखकर वहां बहुत खुश हुई। बहन ने बाई मोये पर तिलक लगाया। चावल बिखर आए। तब बाई ने बहन के पैर छुए विदा ली। बहन ने बाई सिर पर हाथ फेर और बहेले ली। अब वहां झंडा लेकर चला। बहन दरवाजे पर कड़ी देखती पर रहा गई। कहानियों की राजकुमारी इसी तरह विदा देती है। वहां झंडा को लहराते हुए ले जाते भाई को दूर तक देखती रही। कुछ दूर जाने पर बादशाह के सिपाहियों ने झंडे वाले को रोक वहां न रुका। बादशाह सिपाहियों ने गोली चला दी। वही गिरा झंडा न गिरा वहां उसके हाथ में था। गोली चलाते देखा कोई उसके पास ना आया। बहन ने बाई को गिराते देखा। वहां दौड़ पड़े। बाई कौन से लात पात पड़ा था। वहां पुकराती रही, भैया भैया। बाई के प्राण मानो यहाँ अमृतवाणी सुनाकर लौट पड़े। वहां बोल, तू आ गई, यहाँ झंडा ले। वहां बहन ने झंडा थाम लिया। बाई चला गया। बहुत रोही पर झंडा हाथ में उठाए रही। बादशाह के सिपाही मानो गड़ा जिता कर चले गए। लोग बागे आए। उन्होंने भाई की देह उठाई। आगे आगे झंडा लिए बहन चलाने लगी। बादशाह का हुक्म था, जुलसा नहीं निकलेगा। जुलसा निकल, झंडा नहीं निकलेगा। झंडा निकल और बड़ी शान से निकल। यहाँ बालक था गुलाब सिम्हा, जो अपनी सुगंध बिखेर कर चला गया।
छात्र पाठ बंद है, पाठ खत्म है. ಈ ಪಾಠ ನಾವೀಗ ಇದರ ಒಂದು ಕನ್ನಡ ಸಾರಾಂಶವನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಧ್ಯಾನ ಸೆ ಸುನು. ಈ ಪಾಠದಲ್ಲಿ ಗುಲಾಬ್ ಸಿಂಹನ ಕಥೆಯ ಮೂಲಕ ದೇಶಭಕ್ತಿ, ತ್ಯಾಗ, ಬಲಿದಾನ, ಅಣ್ಣ ತಂಗಿಯ ಪ್ರೀತಿ, ಧ್ವಜ ಸ್ವತಂತ್ರದ ಸಂಕೇತ ರೂಪಕವಾಗಿ ಕಾಣುತ್ತದೆ. ಹಾಗೆ ದಿನ ತಾರೀಕಿನ ಅವಶ್ಯಕತೆ ಇಲ್ಲ. ಯಾವಾಗ ನಾವು ಅಮರ ಅಂತ್ಯದ ಕಥೆಯನ್ನು ಹೇಳುವರಿದ್ದೇವೆಯೋ ಆಗ ಒಂದು ದಿನ ಅಥವಾ ಒಂದು ತಾರೀಖನ್ನು ಪತ್ತೆ ಹಚ್ಚಿ ಏನಾಗಬೇಕಾಗಿದೆ. ಅವನ ಮನೆಯಲ್ಲಿ ತಂದೆ ಇದ್ದರು, ತಾಯಿ ಇದ್ದಳು ಮತ್ತು ಗೊಂಬೆಯಂತಹ ಒಬ್ಬ ಸಹೋದರಿ ಇದ್ದಳು. ಅವಳು ಇಡೀ ಮನೆಗೆ ಪ್ರೀತಿಗೆ ಪಾತ್ರಳಾಗಿದ್ದಳು. ಒಂದು ದಿನದ ಮಾತು, ಅವನು ಕಾಯಿಲೆಗೆ ತುತ್ತಾದನು. ತಾಯಿ ಅವನ ಆಹಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಿದರು. ಆದರೆ ಅವನು ಮತ್ತೆ ಮತ್ತೆ ಏನಾದರೂ ಸ್ವಲ್ಪ ತಿನ್ನಲು ಬೇಡುತ್ತಿದ್ದನು ನೋಡಿ. ಪುಟ್ಟ ಸಹೋದರಿಗೆ ತಡೆಯಲಾಗಲಿಲ್ಲ. ಅವಳು ಗುಟ್ಟಾಗಿ ಬೆಲ್ಲ ಹಾಗೂ ಕಡಲೆಯನ್ನು ತಂದು ತನ್ನ ಸಹೋದರನಿಗೆ ತಿನ್ನಲು ಕೊಟ್ಟಳು. ಅದಾದ ನಂತರ ಸೋದರನ ಜ್ವರ ಹೆಚ್ಚಾಯಿತಾದರೂ ಅವಳು ತಿನಿಸಿಯಾಗಿತ್ತು. ತನ್ನ ಒಡಹುಟ್ಟಿದವನ ಸಂತೋಷಕ್ಕಾಗಿ ಅವಳು ತಂದೆ ತಾಯಿಗಳ ಕೋಪವನ್ನು ಸಹಿಸಿಕೊಳ್ಳಲು ಸಿದ್ಧಳಾಗಿದ್ದಳು. ಆದರೆ ಅವನು ಕಡಲೆ ಬೆಲ್ಲದ ವಿಚಾರವನ್ನು ಯಾರಿಗೂ ಹೇಳಲಿಲ್ಲ. ನಿಧಾನವಾಗಿ ಕಾಯಿಲೆ ದೂರವಾದ ನಂತರ ಸಹೋದರನ ಮನದಲ್ಲಿ ಸಹೋದರಿಯ ಪ್ರೀತಿ ಅಚ್ಚೊತ್ತಿ ನಿಂತಿತು. ಇದೊಂದೇ ಅಲ್ಲ, ಸಹೋದರಿಯ ತಾಯಿಯ ತಂದೆಯ ಅನೇಕ ವಿಷಯಗಳು ಅವನ ಮನಸ್ಸಿನ ಮೇಲೆ ಮೂಡಿದವು. ಅವನು ಕೆಲವೊಮ್ಮೆ ಅವರೊಂದಿಗೆ ತಕರಾರು ಜಗಳ ಮಾಡುತ್ತಿದ್ದರೂ ಸಹ ಅವರ ಕಣ್ಣುಗಳ ನೇರ ಹನಿ ಮತ್ತು ಮನಸ್ಸಿನ ಪ್ರೇಮ ಅವನ ಮನಸ್ಸಿನ ಮೇಲೆ ಮೂಡಿದ ಈ ಚಿತ್ರಗಳನ್ನು ಅಳಿಸುವುದು ಸಾಧ್ಯವಿರಲಿಲ್ಲ. ಒಂದು ದಿನ ಎಂತಹ ವದಂತಿ ಹರಡಿತೆಂದರೆ ಅದರಿಂದ ಬತ್ತಿದ ಎದೆಯಲ್ಲಿ ಹೊಸ ಚೈತನ್ಯ ಉಂಟಾಯಿತು. ಈ ಸುದ್ದಿ ಉತ್ಸಾಹದ ಗಾಳಿಯಾಗಿತ್ತು. ಬಹುದೊಡ್ಡ ಮೆರವಣಿಗೆ ಹೊರಡುವುದಿತ್ತು. ಅದು ರಾಷ್ಟ್ರೀಯ ಜಯಘೋಷದ ಮೇರೆಯಾಗಿತ್ತು. ಆದರೆ ಮೆರವಣಿಗೆ ಹೋಗಬಾರದೆಂಬುದು ಚಕ್ರವರ್ತಿಯ ಆದೇಶವಾಗಿತ್ತು. ನಗರದಲ್ಲಿ ಆತಂಕದ ಛಾಯೆ ಆವರಿಸಿತ್ತು. ಆ ಚಕ್ರವರ್ತಿ ಬಹಳ ಕ್ರೂರಿಯಾಗಿದ್ದನು. ಬಾದಶಾಹನು ಅತಿ ಆಯಿತು. ಮೆರವಣಿಗೆ ಯಾಕೆ ಹೋಗಬಾರದು? ಏಕೆ ನಮ್ಮ ಬಾವುಟ ಹಾರಿಸಬಾರದು ಎಂದು ಸಹೋದರ ತನ್ನ ಸಹೋದರಿಯೊಡನೆ ಹೇಳುತ್ತಾನೆ. ಸಹೋದರಿ ನುಡಿದಳು, ಯಾರಿವನು ಬಾದಶಾ? ಸಹೋದರ ಹೇಳುತ್ತಾನೆ. ಸಹೋದರಿ ನುಡಿದಳು, ಯಾರಿವನು ಬಾದಶಾ? ಸಹೋದರ, ಯಾರಾದರೂ ಆಗಿರಲಿ. ಸಹೋದರಿ ಕೇಳುತ್ತಾಳೆ, ಯಾಕೆ ಮೆರವಣಿಗೆ ಹೋಗಬಾರದು? ಯಾಕೆ ಬಾವುಟವನ್ನು ಹೊರಗೆ ತೆಗೆಯಬಾರದು? ಬಾದಶಾ ಅಡಿಯಾಳೆ ಇದಕ್ಕೆ ತೀಕ್ಷ್ಣ ಸ್ವರದಲ್ಲಿ ಹೇಳಿದಳು, ನಮ್ಮ ದೇಶವೇನು ಬಾದಶಾಹನ ಅಡಿಯಾಳೆ? ಇದಕ್ಕೆ ಉತ್ತರ, ಹಾಗಾದರೆ ಖಂಡಿತವಾಗಿಯೂ ಮೆರವಣಿಗೆ ಹೊರಡಬೇಕು. ನಾವು ಅವಶ್ಯಕವಾಗಿ ನಮ್ಮ ಬಾವುಟವನ್ನು ಹಾರಿಸಲೇಬೇಕು. ನಮ್ಮನ್ನು ಯಾರು ತಡೆಯುತ್ತಾರೋ ನೋಡೋಣ ಎಂಬುದೇ ಆಗಿತ್ತು. ಧ್ವಜ ಸಿದ್ಧವಾಯಿತು. ಸಹೋದರಿ ತನ್ನ ಹಳೆಯ ಮೇಲು ಹೊದಿಕೆಯನ್ನೇ ಹರಿದು ಬಾವುಟ ಮಾಡಿದಳು.
ಕೆಂಪು ಹಸಿರಿನ ಬಣ್ಣ ಮೇಲಕ್ಕೇರ್ದಿತ್ತು. ಸಹೋದರ ಅದನ್ನು ತನ್ನ ಆಟದ ಬಿದಿರಿನ ಕೋಲಿಗೆ ಕಟ್ಟಿದನು. ಈಗ ಸಹೋದರ ಬಾವುಟವನ್ನು ಹಿಡಿದು ಹೊರಟನು. ಅರೇ ಅಣ್ಣ, ಎಲ್ಲಿಗೆ ಹೊರಟೆ? ನಾವು ಸಹ ಜೊತೆ ಬರುತ್ತೇವೆ, ಸಹೋದರಿ ಆಗ್ರಹದಿಂದ ಹೇಳಿದಳು. ಆದರೆ ಸಹೋದರಿ, ಬಹಳ ದೂರ ಹೋಗಬೇಕಾಗಿದೆ, ನೀನು ಆಯಾಸಗೊಳ್ಳುವೆ. ಇಲ್ಲ ಅಣ್ಣ, ಬೇಡ ಸಹೋದರಿ, ಮೆರವಣಿಗೆ ಮಾಡುವರ್ಯಾರು? ನೀನು ಬಾವುಟವನ್ನು ಎತ್ತಿ ಇಡೆ, ನಾವು ಮೆರವಣಿಗೆ ಹಿಂದೆ ಹಿಂದೆ ನಡೆಯುತ್ತೇವೆ. ಇಲ್ಲ ರಾಣಿ, ನೀನು ಮೆರವಣಿಗೆ ಅಲ್ಲ, ನೀನು ಒಂದು ಕೆಲಸ ಮಾಡು, ನಮಗೆ ಶ್ರೀಚೂರ್ಣದ ಅರಿಶಿನ ಹಾಗೂ ಸುಣ್ಣದ ನೀರು ತಿಲಕವನ್ನಿಟ್ಟು ಬೀಳ್ಕೊಡು. ಹೇಗೆಂದರೆ ರಾಜಕುಮಾರ ತನ್ನ ಸಹೋದರರ ರಾಜಕುಮಾರನನ್ನು ಬೀಳ್ಕೊಡುವಂತೆ. ತಂಗಿಯು ಸಂತಸದ ಚಪ್ಪಾಳೆಯೊಂದಿಗೆ ಓಡಿ ಹೋಗಿ ಸ್ವಲ್ಪ ಕೆಂಪು ನೀರು, ಸ್ವಲ್ಪ ಅಕ್ಷತೆಯನ್ನು ಸಿದ್ಧಗೊಳಿಸಿ ತಂದಳು. ತಟ್ಟೆಯಲ್ಲಿ ಒಂದು ದೀಪವು ಉರಿಯುತ್ತಿತ್ತು. ಸಹೋದರನಿಗೆ ಆರತಿ ಬೆಳಗುತ್ತಿದ್ದಂತೆಯೇ ಮುಖ ಸುತ್ತ ತಿರುಗುತ್ತಿರುವ ಆರತಿಯ ತಟ್ಟೆ ಒಂದು ಪ್ರಕಾಶಮಾನವಾದಂತಹ ಕಾಂತಿಯಿಂದ ಶೋಭೆ ಉಂಟು ಮಾಡಿತು. ಅವಳು ದೇವಾನುದೇವತೆಯರ ಚಿತ್ರಗಳಲ್ಲಿಯೂ ಸಹ ಇಂಥದ್ದೇ ಪ್ರತಿಭೆಯನ್ನು ನೋಡಿದಳು. ಸಹೋದರ ಸುತ್ತ ಅಂಥದ್ದೇ ಪ್ರಭಾಮಂಡಲ ನೋಡಿ ಅವಳಿಗೆ ಬಹಳ ಸಂತೋಷವಾಯಿತು. ತಂಗಿಯು ಅಣ್ಣನ ಹಣೆಯ ಮೇಲೆ ತಿಲಕವನ್ನಿಟ್ಟು ಅಕ್ಷತೆಯನ್ನೆರಚಿದಳು. ಆಗ ಸಹೋದರನು ಸಹೋದರಿಯ ಕಾಲನ್ನು ಸ್ಪರ್ಶಿಸಿ ಬೀಳ್ಕೊಂಡನು. ಸಹೋದರಿಯು ಅವನ ತಲೆಯ ಮೇಲೆ